ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವಂತಹ ರೋಡ್ ರೇಸ್ ಪ್ರಕರಣ ಮತ್ತೆ ಬೆಳಕಿಗೆ ಬಂದಿದೆ. ಕಾರಿನ ವೈಪರ್ ಅನ್ನ ಕಿತ್ತು ಗ್ಲಾಸ್ ಅನ್ನ ಒಡೆದು ಯುವಕ ಅಟ್ಟಹಾಸ ಮೆರೆದಿದ್ದಾನೆ. ಗ್ಲಾಸ್ ಅನ್ನ ಒಡಿತಾ ಇದ್ದಂತೆ ಕಾರಿನ ಒಳಗಿದ್ದವರು ಚೀರಾಟವನ್ನ ಮಾಡಿದ್ದಾರೆ. ಸರ್ಜಾಪುರ ಮುಖ್ಯ ರಸ್ತೆಯ ದೊಡ್ಡ ಕನ್ನೆಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಕೂಡ ಶೇರ್ ಮಾಡಲಾಗಿರುವಂತದ್ದು. ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಸ್ ಪ್ರಕರಣ ವರದಿಯಾಗಿದೆ. ಕಾರು ಚಾಲಕನ ಮುಖಕ್ಕೆ ಈ ಹಿಂದೆ ಒಬ್ಬ ಆಟೋ ಚಾಲಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆ ಒಂದು ಘಟನೆ ನಡೆದಿತ್ತು. ಆ ಒಂದು ಘಟನೆ ಮರುಕಳಿಸ್ತಾ ಇದೆಯಾ ಅಂದ್ರೆ ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಪಾಪ ಕಾರಿನ ಒಳಗಡೆ ಇದ್ದವರು ಕೂಡ ಹೇಳ್ತಾ ಇದ್ದಾರೆ, ಕಾರು ಒಳಗಡೆ ಮಕ್ಕಳಿದ್ದಾರೆ, ಈ ರೀತಿಯಾಗಿ ವರ್ತನೆ ಮಾಡಬೇಡಿ ಅಂತ. बच्चा है एक सेकंड Recording complete. Papu, aste pola. Aste pola. Papu, aste pola. Papu, aste pola. Aste pola. Papu, aste pola. Papu, aste pola. Pola. Papu, aste pola. Papu, aste pola. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್, ಮಾದೇಶ್, ಬೆಂಗಳೂರಿನಲ್ಲಿ ರೋಡ್ ರೇಸ್ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾವಾಗ ಆಗಿದ್ದು ಈ ಘಟನೆ, ಯಾವ ಕಾರಣಕ್ಕೆ ಆಗಿತ್ತು, ಎಷ್ಟೇ ಮನವಿ ಮಾಡಿಕೊಂಡ್ರು ಯಾಕೆ ಆತ ದುರ್ವರ್ತನೆಯನ್ನ ತೋರಿದ್ದಾನೆ, ಡೀಟೇಲ್ಸ್ ನೀಡ್ತಾ ಹೋಗುತ್ತಾರೆ. ರಮ್ಯಾ, ಬೆಂಗಳೂರಿನಲ್ಲಿ ರೋಡ್ ರೇಸ್ ಕೇಸ್ಗಳು ಕಮ್ಮಿ ಆಗೋದಿಲ್ವಾ ಅನ್ಸುತ್ತೆ. ಯಾಕಂದ್ರೆ ಪೊಲೀಸರು ಈ ಒಂದು ನಿಟ್ಟಿನಲ್ಲಿ ಏನೇ ಕ್ರಮ ಕೈಗೊಳ್ತೀವಿ ಅಂತ ಆದೇಶ ಕೊಟ್ಟರು ಕೂಡ ರೋಡ್ ರೇಸ್ ಕೇಸ್ಗಳು ಕಮ್ಮಿ ಆಗ್ತಾನೆ ಇಲ್ಲ. ನೀವು ಟ್ವಿಟರ್ ತೆಗೆದು ಕಮಿಷನರ್ ಅವರ ಪೇಜ್ನಲ್ಲಿ ಹೋಗಿದ್ರೆ ದಿನಕ್ಕೆ 2-3 ರೋಡ್ ರೇಸ್ ಕೇಸ್ಗಳನ್ನು ಅಲ್ಲಿ ಟ್ಯಾಗ್ ಮಾಡಿರ್ತಾರೆ. ಪೊಲೀಸರಿಗೆ ಪದೇ ಪದೇ ಈ ರೀತಿಯಾದಂಥ ಘಟನೆಗಳು ನಡೀತಿದೆ, ಕ್ರಮ ಕೈಗೊಳ್ಳಿ ಅಂತೇಳಿ ಸಾರ್ವಜನಿಕರು ಅವರನ್ನು ಮನವಿ ಮಾಡುವಂಥ ಟ್ವೀಟ್ಗಳು ಸಾಕಷ್ಟು ಕಾಣುತ್ತಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ರೋಡ್ ರೇಸ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕಮಿಷನರ್ ಕೂಡ ಆದೇಶವೊಂದನ್ನು ಮಾಡಿದರು. ರೌಡಿ ಶೀಟ್ ತೆಗಿತೀವಿ ಅಂತ ಹೇಳಿದರು, ಕಠಿಣ ಕ್ರಮಗಳನ್ನು ತೆಗಿತೀವಿ ಅಂತ ಹೇಳಿದ್ರು. ಆದರೂ ಕೂಡ ಯಾವುದೇ ಒಂದು ಸಣ್ಣ ಪ್ರಯೋಜನ ಇಲ್ಲಿ ಆಗ್ತಿಲ್ಲ ಅನ್ನುವಂಥ ಉದಾಹರಣೆ ಕಾಣಿಸ್ತಿದೆ. ಯಾಕೆಂದರೆ ಪದೇ ಪದೇ ದಿನಕ್ಕೆ 1-2 ರೋಡ್ ರೇಸ್ ಪ್ರಕರಣಗಳು ದಾಖಲಾಗ್ತಿದೆ. ಅದರಲ್ಲೂ ಕೂಡ ನಿನ್ನೆ ಸರ್ಜಾಪುರ ರಸ್ತೆಯಲ್ಲಿ ನಡೆದಿರುವಂಥ ಈ ಒಂದು ರೋಡ್ ರೇಸ್ ಪ್ರಕರಣ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಿದೆ. ಜೊತೆಗೆ ಈ ರೀತಿ ಆದರೂ ಕೂಡ ಅಂದರೆ ಆ ಒಂದು ಕಾರಿನಲ್ಲಿ ಓರ್ವ ವ್ಯಕ್ತಿ ತನ್ನ ಮಗುವಿನ ಜೊತೆ ಹೋಗ್ತಿರ್ತಾನೆ ಸರ್ಜಾಪುರ ರಸ್ತೆಯಲ್ಲಿ. ಈ ವೇಳೆ ಏಕಾಏಕಿ ಒಂದು ರೀಸನನ್ನು ಇಟ್ಕೊಂಡು, ಕ್ಷುಲ್ಲಕ ಕಾರಣವನ್ನು ಇಟ್ಕೊಂಡು ಅಡ್ಡ ಬಂದಂಥ ದುಷ್ಕರ್ಮಿಗಳು ಆ ಒಂದು ಕಾರನ್ನು ತಡೆದು ನಿಲ್ಲಿಸುವಂಥ ಯತ್ನ ಮಾಡ್ತಾರೆ, ಆ ಗ್ಲಾಸನ್ನು ಹೊಡೆದಕ್ಕೆ ಹೋಗ್ತಾರೆ. ಈ ವೇಳೆ ಒಳಗಡೆ ಮಗು ಇದೆ, ಏನು ಮಾಡಬೇಡಿ, ನಮ್ಮನ್ನು ಬಿಟ್ಬಿಡಿ ಅಂತೇಳಿ ಆತ ರಿಕ್ವೆಸ್ಟ್ ಮಾಡ್ತಾನೆ. ಆದರೂ ಕೂಡ ಕೇಳದಂತೆ ಅವರು ಕಾರನ್ನು ತಡೆದು ಆ ಕಾರಿನ ವೈಪರನ್ನು ಮುರಿದು ಆ ಗ್ಲಾಸನ್ನು ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ. 2-3 ಬಾರಿ ಆ ಒಂದು ಗ್ಲಾಸನ್ನು ಹೊಡೆದಂಥ ಸಂದರ್ಭದಲ್ಲಿ ಆ ಒಂದು ವಿಡಿಯೋ ಮಾಡ್ತಿರ್ತಾರೆ. ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ಮಗು ಕೂಡ ಕಿರುಚಾಡುತ್ತೆ. ಅಷ್ಟಾದರೂ ಕೂಡ ಆ ದುಷ್ಕರ್ಮಿಗಳು ಬಿಡೋದಿಲ್ಲ, ಅವರನ್ನು ಮತ್ತೆ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಾದಮೇಲೆ ಆ ಒಂದು ಟ್ವೀಟನ್ನು, ಆ ಒಂದು ವಿಡಿಯೋವನ್ನು ಈಗಾಗಲೇ ಕಮಿಷನರ್ ಅವರಿಗೆ ಟ್ಯಾಗ್ ಮಾಡಿಬಿಟ್ಟು ಅದರ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನುವಂತಹ ಮನವಿಯನ್ನು ಆ ವ್ಯಕ್ತಿ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾಕೆ ಪೊಲೀಸರು ಬಿಡ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ. ಅದರಲ್ಲೂ ಕೂಡ ಯಾವ ಸಂದರ್ಭದಲ್ಲಿ ಈ ಒಂದು ಘಟನೆಗಳು ನಡೆಯುತ್ತೆ, ರಾತ್ರಿ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಾಕಷ್ಟು ಘಟನೆಗಳು ನಡೆಯುತ್ತೆ. ಅದರಲ್ಲೂ ಕೂಡ ಪ್ಯಾಟ್ರೋಲಿಂಗ್ ಮಾಡುವಂಥ ಹೊಯ್ಸಳ ಪೊಲೀಸರು ಏನಿದ್ದಾರೆ, ಕಂಟಿನ್ಯೂಸ್ ಆಗಿ ಆ ಒಂದು ಸ್ಥಳಗಳಲ್ಲಿ ಎಲ್ಲೆಲ್ಲಿ ಈ ರೀತಿಯಾದಂಥ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ಟ್ರಾಫಿಕ್ ಪೊಲೀಸರು ಕೂಡ ಫೀಲ್ಡ್ನಲ್ಲಿ ಇರ್ತಾರೆ, ಮತ್ತೊಂದು ಕಡೆ L&O ಪೊಲೀಸರು ಕೂಡ ಫೀಲ್ಡ್ನಲ್ಲಿ ಇರ್ತಾರೆ. ಆದರೂ ಕೂಡ ಈ ರೀತಿಯಾದಂಥ ಘಟನೆಗಳು ಯಾಕಾಗ್ತಿದೆ ಅಂದರೆ ಈ ರೀತಿ ಮಾಡುವಂಥ ವ್ಯಕ್ತಿಗಳಿಗೆ ಪೊಲೀಸರು ಭಯವೇ ಇಲ್ವಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಮೂಡ್ತಿರುವಂಥದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಮಾದೇಶ್. Papu, aste pola. Papu, aste pola. Pola. Papu, aste pola. Papu, aste pola. ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವಂತಹ ರೋಡ್ ರೇಸ್ ಪ್ರಕರಣ ಮತ್ತೆ ಬೆಳಕಿಗೆ ಬಂದಿದೆ. ಕಾರಿನ ವೈಪರ್ ಅನ್ನ ಕಿತ್ತು ಗ್ಲಾಸ್ ಅನ್ನ ಒಡೆದು ಯುವಕ ಅಟ್ಟಹಾಸ ಮೆರೆದಿದ್ದಾನೆ. ಗ್ಲಾಸ್ ಅನ್ನ ಒಡಿತಾ ಇದ್ದಂತೆ ಕಾರಿನ ಒಳಗಿದ್ದವರು ಚೀರಾಟವನ್ನ ಮಾಡಿದ್ದಾರೆ.
ಸರ್ಜಾಪುರ ಮುಖ್ಯ ರಸ್ತೆಯ ದೊಡ್ಡ ಕನ್ನೆಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಕೂಡ ಶೇರ್ ಮಾಡಲಾಗಿರುವಂತದ್ದು. ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಸ್ ಪ್ರಕರಣ ವರದಿಯಾಗಿದೆ. ಕಾರು ಚಾಲಕನ ಮುಖಕ್ಕೆ ಈ ಹಿಂದೆ ಒಬ್ಬ ಆಟೋ ಚಾಲಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆ ಒಂದು ಘಟನೆ ನಡೆದಿತ್ತು. ಆ ಒಂದು ಘಟನೆ ಮರುಕಳಿಸ್ತಾ ಇದೆಯಾ ಅಂದ್ರೆ ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಪಾಪ ಕಾರಿನ ಒಳಗಡೆ ಇದ್ದವರು ಕೂಡ ಹೇಳ್ತಾ ಇದ್ದಾರೆ, ಕಾರು ಒಳಗಡೆ ಮಕ್ಕಳಿದ್ದಾರೆ, ಈ ರೀತಿಯಾಗಿ ವರ್ತನೆ ಮಾಡಬೇಡಿ ಅಂತ. बच्चा है 1 सेकंड. Recording complete. Papu, aste pola. Aste pola. Papu, aste pola. Papu, aste pola. Aste pola. Papu, aste pola. Papu, aste pola. Pola. Papu, aste pola. Papu, aste pola. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಏನು ಮಾದೇಶ್, ಬೆಂಗಳೂರಿನಲ್ಲಿ ರೋಡ್ ರೇಸ್ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾವಾಗ ಆಗಿದ್ದು ಈ ಘಟನೆ, ಯಾವ ಕಾರಣಕ್ಕೆ ಆಗಿತ್ತು, ಎಷ್ಟೇ ಮನವಿ ಮಾಡಿಕೊಂಡ್ರು ಯಾಕೆ ಆತ ದುರ್ವರ್ತನೆಯನ್ನ ತೋರಿದ್ದಾನೆ, ಡೀಟೇಲ್ಸ್ ನೀಡ್ತಾ ಹೋಗುತ್ತಾರೆ. ರಮ್ಯಾ, ಬೆಂಗಳೂರಿನಲ್ಲಿ ರೋಡ್ ರೇಸ್ ಕೇಸ್ಗಳು ಕಮ್ಮಿ ಆಗೋದಿಲ್ವಾ ಅನ್ಸುತ್ತೆ. ಯಾಕಂದ್ರೆ ಪೊಲೀಸರು ಈ ಒಂದು ನಿಟ್ಟಿನಲ್ಲಿ ಏನೇ ಕ್ರಮ ಕೈಗೊಳ್ತೀವಿ ಅಂತ ಆದೇಶ ಕೊಟ್ಟರು ಕೂಡ ರೋಡ್ ರೇಸ್ ಕೇಸ್ಗಳು ಕಮ್ಮಿ ಆಗ್ತಾನೆ ಇಲ್ಲ. ನೀವು ಟ್ವಿಟರ್ ತೆಗೆದು ಕಮಿಷನರ್ ಅವರ ಪೇಜ್ನಲ್ಲಿ ಹೋಗಿದ್ರೆ ದಿನಕ್ಕೆ 2-3 ರೋಡ್ ರೇಸ್ ಕೇಸ್ಗಳನ್ನು ಅಲ್ಲಿ ಟ್ಯಾಗ್ ಮಾಡಿರ್ತಾರೆ. ಪೊಲೀಸರಿಗೆ ಪದೇ ಪದೇ ಈ ರೀತಿಯಾದಂಥ ಘಟನೆಗಳು ನಡೀತಿದೆ, ಕ್ರಮ ಕೈಗೊಳ್ಳಿ ಅಂತೇಳಿ ಸಾರ್ವಜನಿಕರು ಅವರನ್ನು ಮನವಿ ಮಾಡುವಂಥ ಟ್ವೀಟ್ಗಳು ಸಾಕಷ್ಟು ಕಾಣುತ್ತಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ರೋಡ್ ರೇಸ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕಮಿಷನರ್ ಕೂಡ ಆದೇಶವೊಂದನ್ನು ಮಾಡಿದರು. ರೌಡಿ ಶೀಟ್ ತೆಗಿತೀವಿ ಅಂತ ಹೇಳಿದರು, ಕಠಿಣ ಕ್ರಮಗಳನ್ನು ತೆಗಿತೀವಿ ಅಂತ ಹೇಳಿದ್ರು. ಆದರೂ ಕೂಡ ಯಾವುದೇ ಒಂದು ಸಣ್ಣ ಪ್ರಯೋಜನ ಇಲ್ಲಿ ಆಗ್ತಿಲ್ಲ ಅನ್ನುವಂಥ ಉದಾಹರಣೆ ಕಾಣಿಸ್ತಿದೆ. ಯಾಕಂದರೆ ಪದೇ ಪದೇ ದಿನಕ್ಕೆ 1-2 ರೋಡ್ ರೇಸ್ ಪ್ರಕರಣಗಳು ದಾಖಲಾಗ್ತಿದೆ. ಅದರಲ್ಲೂ ಕೂಡ ನಿನ್ನೆ ಸರ್ಜಾಪುರ ರಸ್ತೆಯಲ್ಲಿ ನಡೆದಿರುವಂಥ ಈ ಒಂದು ರೋಡ್ ರೇಸ್ ಪ್ರಕರಣ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಿದೆ. ಜೊತೆಗೆ ಈ ರೀತಿ ಆದರೂ ಕೂಡ ಅಂದರೆ ಆ ಒಂದು ಕಾರಿನಲ್ಲಿ ಓರ್ವ ವ್ಯಕ್ತಿ ತನ್ನ ಮಗುವಿನ ಜೊತೆ ಹೋಗ್ತಿರ್ತಾನೆ ಸರ್ಜಾಪುರ ರಸ್ತೆಯಲ್ಲಿ. ಈ ವೇಳೆ ಏಕಾಏಕಿ ಒಂದು ರೀಸನನ್ನು ಇಟ್ಕೊಂಡು, ಕ್ಷುಲ್ಲಕ ಕಾರಣವನ್ನು ಇಟ್ಕೊಂಡು ಅಡ್ಡ ಬಂದಂಥ ದುಷ್ಕರ್ಮಿಗಳು ಆ ಒಂದು ಕಾರನ್ನು ತಡೆದು ನಿಲ್ಲಿಸುವಂಥ ಯತ್ನ ಮಾಡ್ತಾರೆ, ಆ ಗ್ಲಾಸನ್ನು ಹೊಡೆದಕ್ಕೆ ಹೋಗ್ತಾರೆ. ಈ ವೇಳೆ ಒಳಗಡೆ ಮಗು ಇದೆ, ಏನು ಮಾಡಬೇಡಿ, ನಮ್ಮನ್ನು ಬಿಟ್ಬಿಡಿ ಅಂತೇಳಿ ಆತ ರಿಕ್ವೆಸ್ಟ್ ಮಾಡ್ತಾನೆ. ಆದರೂ ಕೂಡ ಕೇಳದಂತೆ ಅವರು ಕಾರನ್ನು ತಡೆದು ಆ ಕಾರಿನ ವೈಪರನ್ನು ಮುರಿದು ಆ ಗ್ಲಾಸನ್ನು ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ. 2-3 ಬಾರಿ ಆ ಒಂದು ಗ್ಲಾಸನ್ನು ಹೊಡೆದಂಥ ಸಂದರ್ಭದಲ್ಲಿ ಆ ಒಂದು ವಿಡಿಯೋ ಮಾಡ್ತಿರ್ತಾರೆ. ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ಮಗು ಕೂಡ ಕಿರ್ಚಾಡುತ್ತೆ. ಅಷ್ಟಾದರೂ ಕೂಡ ಆ ದುಷ್ಕರ್ಮಿಗಳು ಬಿಡೋದಿಲ್ಲ, ಅವರನ್ನು ಮತ್ತೆ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಾದಮೇಲೆ ಆ ಒಂದು ಟ್ವೀಟನ್ನು, ಆ ಒಂದು ವಿಡಿಯೋವನ್ನು ಈಗಾಗಲೇ ಕಮಿಷನರ್ ಅವರಿಗೆ ಟ್ಯಾಗ್ ಮಾಡಿಬಿಟ್ಟು ಅದರ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನುವಂತಹ ಮನವಿಯನ್ನು ಆ ವ್ಯಕ್ತಿ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾಕೆ ಪೊಲೀಸರು ಬಿಡ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ. ಅದರಲ್ಲೂ ಕೂಡ ಯಾವ ಸಂದರ್ಭದಲ್ಲಿ ಈ ಒಂದು ಘಟನೆಗಳು ನಡೆಯುತ್ತೆ, ರಾತ್ರಿ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಾಕಷ್ಟು ಘಟನೆಗಳು ನಡೆಯುತ್ತೆ. ಅದರಲ್ಲೂ ಕೂಡ ಪ್ಯಾಟ್ರೋಲಿಂಗ್ ಮಾಡುವಂಥ ಹೊಯ್ಸಳ ಪೊಲೀಸರು ಏನಿದ್ದಾರೆ ಕಂಟಿನ್ಯೂಸ್ ಆಗಿ ಆ ಒಂದು ಸ್ಥಳಗಳಲ್ಲಿ ಎಲ್ಲೆಲ್ಲಿ ಈ ರೀತಿಯಾದಂಥ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ಟ್ರಾಫಿಕ್ ಪೊಲೀಸರು ಕೂಡ ಫೀಲ್ಡ್ನಲ್ಲಿ ಇರ್ತಾರೆ, ಮತ್ತೊಂದು ಕಡೆ L&O ಪೊಲೀಸರು ಕೂಡ ಫೀಲ್ಡ್ನಲ್ಲಿ ಇರ್ತಾರೆ. ಆದರೂ ಕೂಡ ಈ ರೀತಿಯಾದಂಥ ಘಟನೆಗಳು ಯಾಕಾಗ್ತಿದೆ ಅಂದರೆ ಈ ರೀತಿ ಮಾಡುವಂಥ ವ್ಯಕ್ತಿಗಳಿಗೆ ಪೊಲೀಸರು ಭಯವೇ ಇಲ್ವಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಮೂಡ್ತಿರುವಂಥದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಮಾದೇಶ್. Papu, aste pola. Papu, aste pola. Pola. Papu, aste pola. Papu, aste pola.